ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕಾ ಬೇಡವಾ? ಖಂಡಿತ ಬೇಕು. ಆದ್ರೆ ಆಹಾರ ಪದ್ಧತಿಯಲ್ಲಿ ನಿಷೇಧ ಅಂತ ಪದವನ್ನ ಬಳಸ್ತಾರೆ ಸರ್ ಜೋಶಿ ಅವರು. ಹೌದು, ಏನ್ ಹೇಳ್ತೀರಿ ಸರ್ ಜೋಶಿ ಅವ್ರಿಗೆ? ತಪ್ಪದು. ಜೋಶಿ ಅವರು ಆಲೋಚನಾ ಕ್ರಮನೇ ಆ ರೀತಿ ಇದೆ. ಹಸುಗಳನ್ನ ತಿಂತಾ ಇದ್ದಂತ ಬ್ರಾಹ್ಮಣರು ಆ ಹಸುಗಳ ಸಂಖ್ಯೆ ಕಡಿಮೆ ಆಗಿ ವ್ಯವಸಾಯಕ್ಕೆ ತೊಂದರೆ ಆಯ್ತದೆ ಅಂತ ಅನ್ನೋ ಕಾರಣದಿಂದ ಎರಡನೇ ದರ್ಜೆಯ ಆಹಾರವನ್ನಾಗಿ ಬಳಸುವಂತ ಒಂದು ಪ್ರವೃತ್ತಿ ಬೆಳ್ಕೊಂಡು ಬಂತು. ಮಂಡ್ಯ ಬಾಡಿನ ನೆಲ, ನಮ್ಮ ಸಾಹಿತಿಗಳೇನಿದ್ದಾರೆ, ಅಲ್ಲಿ ಬರುವಂತ ಬುದ್ಧಿಜೀವಿ ವರ್ಗ ಏನಿದೆ, ಅವರ ನಿಲುವನ್ನ ವಿರೋಧಿಸ್ಬೇಕು, ಮತ್ತೆ ಆ ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ಬೇಕು. ಕಂಡು ಮೆಟ್ಟಿದ ನಾಡು, ಸಕ್ಕರೆಯ ನಾಡು, ಮತ್ತೆ ಬಾಡುಗೆ ಅಂತ ಅಂದ್ರೆ ಅದು ಮುಲಾಜೆ ಇಲ್ಲ. ಇದೇ ಜೋಶಿ ಅವರು ಡೀಟೇಲ್ಸ್ ಏನಿತ್ತು ಅದರಲ್ಲಿ ಮದ್ಯ, ತಂಬಾಕು ಮತ್ತೆ ಮಾಂಸ ನಿಷೇಧ ಅಂತಿತ್ತು, ಅದರಲ್ಲಿ ಮಾಂಸವನ್ನ ತೆಗಿತಾರೆ. ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಇದು ಸಾಧ್ಯನಾ? ಖಂಡಿತವಾಗ್ಲೂ ಅವಕಾಶ ಸಿಗುತ್ತಾ ದ್ರಾವಿಡರಿಗೆ? ಖಂಡಿತ ಸಿಗುತ್ತೆ. ಕೇವಲ ಒಂದು ವರ್ಗವನ್ನ ಓಲೈಸುವಂತದ್ದು ಎಷ್ಟು ಸರಿ? ಒಂದು ವರ್ಗವನ್ನ ಓಲೈಸುವಂತದ್ದು ತಪ್ಪು. ಬ್ರಾಹ್ಮಣನು ಕೂಡ ಬೇಟೆ ಆಡ್ತಾ ಇದ್ದಂಥವನು, ಮಾಂಸಾಹಾರವನ್ನ ಬಳಸ್ತಾ ಇದ್ದವನು. ಒಂದು ಸಣ್ಣ ಸೂಚನೆ ಕೊಡ್ತೀನಿ, ನಮ್ಮ ಜೋಶಿ ಅವರು ಎಲ್ಲಾದ್ರೂ ಮಾಂಸದ ರುಚಿ ನೋಡಿ ಗೊತ್ತಾಗುತ್ತೆ ಬಾಡು ಅಂತ ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವರೇ ಲಿಪ್ತರಾಗೋಯ್ತಾರೆ ಅಂತ ಅನ್ನಿಸ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ರಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವಂತಹ ಸಮ್ಮೇಳನದಿಂದನೇ ಆರಂಭ ಆಗ್ಲಿ ಅಂತ, ಬಾಡೂಟ ಬಾಡಿಲ್ಲ ದೂಟ ಶುಭಾರಂಭ ಆಗ್ಲಿ ಅಂತ. ಜೋಶಿ ಅವರು ಇರ್ಬೋದು, ಅಥವಾ ವೈದಿಕರು ಇರ್ಬೋದು, ಅಥವಾ ಬ್ರಾಹ್ಮಣ್ಯ ಅನ್ನುವಂಥದ್ದು. ಸೊ ಬ್ರಾಹ್ಮಣ್ಯವನ್ನ ಹೇರುವಂತದ್ದು ಇದೆಯಲ್ಲ, ಅದು ಶುದ್ಧ ಆಮೇಲೆ ದೊಡ್ಡ ಅಪರಾಧ ಅಂತ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೌರವ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟಿವಿ ಡಿಜಿಟಲ್ ಮೀಡಿಯಾ. ಪ್ರಸ್ತುತ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಗೆಳೆಯರೇ. ಬಾಡೂಟ ಮತ್ತು ಬಾಡಿಲ್ಲದೂಟ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ. ಆ ಸಂದರ್ಭದಲ್ಲಿ ಮಾಂಸಾಹಾರ ನಿಷೇಧ ಎನ್ನುವಂಥ ಒಂದು ಪದ ಮಂಡ್ಯದ ಜನರನ್ನಷ್ಟೇ ಅಲ್ಲದೆ ರಾಜ್ಯಾದ್ಯಂತ 79%ಕ್ಕೂ ಹೆಚ್ಚು ಮಾಂಸಾಹಾರಿಗಳನ್ನು ಕೆಣಕಿದಂತಿದೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಅಷ್ಟೇ ಅಲ್ಲ, ಸರ್ಕಾರ ಮಾಡುವಂಥ ಯಾವುದೇ ಕಾರ್ಯಕ್ರಮಗಳಲ್ಲಿರಲಿ ಅಲ್ಲಿ ಬಾಡೂಟ ಇರಬೇಕು ಎಂಬ ಜಿಜ್ಞಾಸೆಯೊಂದಿಗೆ ಹಲವಾರು ಯೋಚನೆಗಳನ್ನು ಈಗಾಗಲೇ ಹರಿಬಿಡಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ, ವಿಚಾರವಂತರು ಆದಂತಹ ರಾಮನಗರದ ಪ್ರೊಫೆಸರ್ ಶಿವನಂಜಯ್ಯ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಹಳಷ್ಟು ಮುನ್ನೆಲೆಗೆ ಬಂದಿದೆ ಸರ್ ಈಗ ಬಾಡೂಟ ಮತ್ತು ಬಾಡಿಲ್ಲದೂಟ. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಆಗಿರುವಂತಹ ಜೋಶಿರವರು ಮಾಂಸಾಹಾರ ನಿಷೇಧ ಅನ್ನುವಂಥ ಪದವನ್ನು ಬಳಸಿ ಮಾಂಸಾಹಾರಿಗಳ ಕೆಂಗಣೆಗೆ ಗುರಿಯಾಗಿದ್ದಾರೆ ಸರ್. ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕಾ ಬೇಡವಾ? ನಿಮ್ಮ ವಿಚಾರ ಹೇಳಿ ಸರ್. ಈ ಮಾಂಸಾಹಾರ ಅಂತ ಅನ್ನೋದು ವೇದಗಳ ಕಾಲದಿಂದಲೂ ಕೂಡ ಬಂದಿದೆ. ಸಮಾಜದ ಎಲ್ಲ ವರ್ಗದವರು ಕೂಡ ಮಾಂಸಾಹಾರವನ್ನ ಸೇವಿಸ್ತಾ ಇದ್ದದ್ದು, ಮತ್ತೆ ಸುರೆಯನ್ನು ಕೂಡ ಬಳಸ್ತಾ ಇದ್ದದ್ದು ಅನಾದಿ ಕಾಲದಿಂದಲೂ ಬೆಳ್ಕೊಂಡು ಬಂದಿದೆ. ಅದು ಕ್ರಮೇಣ ಏನಾಯ್ತು ಅಂತ ಅಂದ್ರೆ, ಒಂದು ಕಾಲದಲ್ಲಿ ಹಸುಗಳನ್ನ ತಿಂತಾ ಇದ್ದಂಥ ಬ್ರಾಹ್ಮಣರು ಆ ಹಸುಗಳ ಸಂಖ್ಯೆ ಕಡಿಮೆ ಆಗಿ ವ್ಯವಸಾಯಕ್ಕೆ ತೊಂದರೆ ಆಯ್ತದೆ ಅಂತ ಅನ್ನೋ ಕಾರಣದಿಂದ ಆ ಮಾಂಸಾಹಾರವನ್ನ ಒಂದು ರೀತಿಯಲ್ಲಿ ಎರಡನೇ ದರ್ಜೆಯ ಆಹಾರವನ್ನಾಗಿ ಬಳಸುವಂತ ಒಂದು ಪ್ರವೃತ್ತಿ ಬೆಳ್ಕೊಂಡು ಬಂತು. ಆದ್ರೂ ಕೂಡ ಒಂದು ಶೂದ್ರ ವರ್ಗದಲ್ಲಿ ಹಸುಗಳನ್ನ ಅಥವಾ ಪ್ರಾಣಿಗಳನ್ನ ಬಳಸುವಂತ ಒಂದು ಇದಿದೆ. ಒಟ್ಟಾರೆ ಈ ವಿಚಾರ ಏನು ಅಂತ ಅಂದ್ರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಕೇವಲ ಸಾಹಿತಿಗಳಲ್ಲೂ ಅದರ ಸಸ್ಯಾಹಾರಿ ಸಾಹಿತಿಗಳನ್ನೇ ಮಾಂಸಾಹಾರ ನಿಷೇಧ ಅನ್ನುವಂಥದ್ದು ಬಹು ವಿಚಾರ ಆಗಿರುವಂಥದ್ದು. ಇದೀಗ ಬಹು ಬೇಡಿಕೆಯಲ್ಲಿರುವಂಥ ವಿಚಾರ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಈ ಮಾಂಸಾಹಾರ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಕನ್ನಡ ಪರ, ದ್ರಾವಿಡ ಅನ್ನಿಸ್ಕೊಂಡಂತ, ಶೂದ್ರ ಅನ್ನಿಸ್ಕೊಂಡಂಥವ್ರು ಎಚ್ಚೆತ್ಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕಾ ಬೇಡವಾ? ಖಂಡಿತ ಬೇಕು. ಆದ್ರೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಬೇಕು. ಅಲ್ಲಿ ಸಸ್ಯಾಹಾರಿಗಳಿಗೆ ಬರುವಂತ ಸಂದರ್ಭದಲ್ಲಿ ಸಸ್ಯಾಹಾರಿಗಳಿಗೆ ತಮಗೆ ಅಗತ್ಯವಾದಂತ ಊಟನ ಅವ್ರು ಮಾಡ್ಲಿ. ಆದ್ರೆ ಮಾಂಸಾಹಾರಿಗಳು ಒಂದು ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಅಂತ ಅಂದ್ರೆ ಮಂಡ್ಯ ಬಾಡಿನ ನೆಲ, ಬಹುಪಾಲು ಜನ ಮಾಂಸವನ್ನ ಬಳಸುವಂತ ಒಂದು ನಿಟ್ಟಿನಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನ ಕೊಡುವಂಥದ್ದು ನಿಷಿದ್ಧ ಏನಲ್ಲ. ಆದ್ರೆ ಈ ಕೆಲವು ಮಡಿವಂತರು ಸೇರ್ಕೊಂಡು ಮಾಂಸಾಹಾರಿಗಳನ್ನ ಎರಡನೇ ದರ್ಜೆ ಪ್ರಜೆಗಳು, ಅದು ನಿಷಿದ್ಧವಾದದ್ದು ಹಾಗೆ ಅಂತ ಅನ್ನೋ ಒಂದು ಪರಿಕಲ್ಪನೆಯನ್ನ, ಅಶುಭ ಅಂತ ಅನ್ನೋ ಪರಿಕಲ್ಪನೆಯನ್ನು ಕೂಡ ತಂದಿರೋದ್ರಿಂದ
ಇವಾಗ ಏನಾಗ್ತಾ ಇದೆ ಅಂತಾರೆ, ನಮ್ಮಲ್ಲಿ ಅನೇಕ ಸ್ಥಿತ್ಯಂತರಗಳಾಗ್ತಾ ಇದ್ದಾವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಇದ್ದಂಥ ಮನೋಧರ್ಮ ಈಗ ಬದಲಾಗಿ ಸ್ಥಿತ್ಯಂತರಗಳಾಗ್ತವೆ. ಪರಿವರ್ತನೆ ಕಾಲದ ಸಹಜವಾದಂಥ ಧರ್ಮ. ಆ ದೃಷ್ಟಿಯಿಂದ ಮಾಂಸಾಹಾರ ತಿನ್ನೋದ್ರಲ್ಲಿ ಏನು ವಿಶೇಷ ಏನಿಲ್ಲ, ಅದು ನಿಷಿದ್ಧನೂ ಕೂಡ ಅಲ್ಲ. ಖಂಡಿತವಾಗಿಯೂ ಕೂಡ ಆಯೋಜಕರು ಅದನ್ನು ಸರಿಯಾದಂಥ ರೀತಿಯಲ್ಲಿ, ಸಮರ್ಥವಾದಂಥ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡೋದಾದರೆ ಮಾಂಸಾಹಾರ ಖಂಡಿತ ಸ್ವಾಗತಾರ್ಹ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸೊ ಬಹುತೇಕ ಸಸ್ಯಾಹಾರಿಗಳು ಅಂತ ಬಂದಾಗ, ಅಥವಾ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಅಂತ ಬಂದಾಗ, ಬಹುತೇಕ ಶೂದ್ರರೇ ಒಂದಷ್ಟು ಮಂದಿ ವಿರೋಧ ವ್ಯಕ್ತವನ್ನು ಪಡಿಸ್ತಾ ಇರುವಂತದ್ದು. ಯಾಕೆ ಅವ್ರಿಗೆ ಈ ಅರಿವಿಲ್ವಾ? ನಾವು ಶೂದ್ರ, ಶೂದ್ರ ಅಂದ್ರೆ ಒಂದು ಕನ್ನಡದಲ್ಲಿ ಬೇರೆ ಅರ್ಥನೇ ಬರುತ್ತೆ, ಆದ್ರೆ ನಮ್ಗೆ ಅದು ಅಪ್ರಸ್ತುತ ಈಗ. ಆದ್ರೆ ನಾವೇನ್ ದ್ರಾವಿಡರು ಅಂತ ಅನ್ಕೋತೀವಲ್ಲ, ಸೊ ನಮ್ದು ಮೂಲ ಅನ್ನೋದಿದೆಯಲ್ಲ, ಮೂಲ ದೇಶವಾಸಿಗಳು, ಮೂಲ ನಿವಾಸಿಗಳು, ಮತ್ತೆ ನಾವು ದ್ರಾವಿಡರು, ನಾವು ಕನ್ನಡಿಗರು ಅನ್ನುವಂಥ ನೆಟ್ಟಿಗೆ ಅಂತ ಆ ಲೆಕ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ಯಾಕೆ ನಮ್ಮವರು ವಿರೋಧ ವ್ಯಕ್ತಪಡಿಸ್ತಾರೆ? ಪ್ರಾಯಶಃ ಅವರೆಲ್ಲರೂ ಕೂಡ ನಾನು ವೈದಿಕ ಶೂದ್ರರು ಅಂತ ಕರೆಯೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಅಂದರೆ, ಅವರ ಮನಸ್ಸಿನಲ್ಲಿ ಈ ಒಂದು ವೈದಿಕತ್ವ ಅಂತ ಅನ್ನೋ ಒಂದು ವೈರಸ್ಸು ಸಂಪೂರ್ಣವಾಗಿ ಸೇರ್ಕೊಂಡಿರೋದ್ರಿಂದ ಅವರು ಬದಲಾವಣೆ ಆಗುವಂಥದ್ದು ತುಂಬ ನಿಧಾನ. ಯಾವಾಗಲೂ ಕೂಡ ಸಾಮಾಜಿಕವಾಗಿ ಬದಲಾವಣೆಗಳಾಗ್ತವೆ. ಬದಲಾವಣೆ ನಮ್ಮ ಭಾರತದಲ್ಲಿ ಭಾಳ ನಿಧಾನ, ಭಾಳ ಬೇಗ ಆಲೋಚನೆಗಳು, ಹೊಸ ವಿಚಾರಗಳು ಕೂಡ ಬರುವಂಥದ್ದು ನಿಧಾನ. ಆ ದೃಷ್ಟಿನಲ್ಲಿ ಅವರೆಲ್ಲರೂ ಕೂಡ ಆಮೇಲೆ ಅವರು ಸರಿಯಾದ ಚರಿತ್ರೆನ ಅರ್ಥ ಮಾಡ್ಕೊಂಡಿಲ್ಲ. ದ್ರಾವಿಡ ಅಂತ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿಲ್ಲ. ದ್ರಾವಿಡರನ್ನ ಈ ವೈದಿಕ ಧರ್ಮ ಯಾವ ರೀತಿ ಐತಿಹಾಸಿಕವಾಗಿ ತುಳಿತಾ ಬಂದಿದೆ ಅಂತ ಅನ್ನೋ ಚರಿತ್ರೆನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ನಮ್ಮಲ್ಲಿ ಬಹುಪಾಲು ಜನ ಒಂದು ರೀತಿನಲ್ಲಿ ಈ ವೈದಿಕ ಹೇಳುವಂತದ್ದನ್ನೇ, ಅಂದ್ರೆ ಬ್ರಾಹ್ಮಣ್ಯವನ್ನೇ ನಂಬ್ಕೊಂಡು ಶ್ರೇಷ್ಠ ಅಂತ ಅನ್ಕೊಂಡು ಈ ಕೆಲವು ಸಂದರ್ಭಗಳಲ್ಲಿ, ಶುಭ ದಿನಗಳಲ್ಲಿ ಈ ಉದಾಹರಣೆಗೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಏನು ಮದುವೆ ಸಮಾರಂಭಗಳಲ್ಲೂ ಕೂಡ ಯಥೇಚ್ಛವಾಗಿ ಮಾಂಸಾಹಾರವನ್ನ ಬಳಸ್ತಾರೆ. ಬಂಟ್ರಲ್ಲಿ ವಿಶೇಷವಾಗಿ, ಕೊಡಗಿನವರಲ್ಲೂ ಕೂಡ ಮಾಂಸಾಹಾರವನ್ನ ಬಳಸ್ತಾರೆ. ಆದ್ರೆ ಇಲ್ಲೇನಾಗಿದೆ ಅಂತ ಅಂದ್ರೆ, ಬಯಲುಸೀಮಿನಲ್ಲಿ ನಾವು ಬದಲಾವಣೆ ಬಹಳ ನಿಧಾನ ಆದ್ರಿಂದ ಮಾಂಸಾಹಾರವನ್ನ ಬಳಸೋವಂಥದ್ದಕ್ಕೆ ಒಂದು ರೀತಿಯಲ್ಲಿ ಅದು ಕೀಳು, ಅದೊಂದು ರೀತಿಯಲ್ಲಿ ಅದನ್ನ ಬಳಸುವಂಥವ್ರು ಕೀಳು ಅಂತ ಅನ್ನೋ ದೃಷ್ಟಿಯಿಂದ ಈ ಕೀಳರಿಮೆಯನ್ನ ನಮಗೆ ಹುಟ್ಟಿಸಿರೋದ್ರಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಬರೀ ಮಾಂಸಾಹಾರವನ್ನ ಬಳಸೋ ಅಂಥದ್ದು ಅದು ಒಂದು ರೀತಿಯಲ್ಲಿ ಸರಿಯಾದಂಥ ಕ್ರಮ ಅಲ್ಲ ಅಂತ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಬೆಳ್ಕೊಂಡಿದೆ. ಇದು ಹೋಗ್ಬೇಕು, ಅದನ್ನ ಹೇರ್ತಾ ಬಂದಿದ್ದಾರೆ, ಹಾಗಾಗಿ ನಾವು ಹೋಗ್ಬೇಕು. ಆಮೇಲೆ ಮಂಡ್ಯದಲ್ಲೇ ಒಂದು ಸ್ಥಿತ್ಯಂತರ ಆಗ್ಬೇಕು. ಯಾಕೆ ಅಂತ ಅಂದ್ರೆ, ಅದು ಗಂಡು ನೆಲ, ಬಾಡಿನ ನೆಲ. ಅದು ಅಷ್ಟೇ ಅಲ್ಲ ಸರ್, ಕನ್ನಡ ಅಂತ ಬಂದಾಗ ಇಡೀ ರಾಜ್ಯವನ್ನು ತೆಗೆದುಕೊಂಡಾಗ ಮಂಡ್ಯ ಜಿಲ್ಲೆ ಪ್ರಥಮವಾಗಿ ಬರ್ತದೆ. ಹೌದೌದು, ಅತಿ ಹೆಚ್ಚು ಕನ್ನಡ ಮಾತನಾಡುವಂತ ಜಿಲ್ಲೆ ಅನ್ನುವಂಥದ್ದು ಒಂದ್ ಕಡೆ, ಗಂಡು ಮೆಟ್ಟಿದ ನಾಡು, ಸಕ್ಕರೆಯ ನಾಡು, ಮತ್ತೆ ಬಾಡುಗೆ ಅಂತ ಅಂದ್ರೆ ಅದು ಮುಲಾಜೆ ಇಲ್ಲ. ಕೆಲವು ಹಬ್ಬ ಉಡುಮೆಗಳನ್ನ ತಗೋಬಿಟ್ರಂತೂ ಈ ಟ್ರಾಕ್ಟರ್ ಲಾರಿ ಏನ್ ಬಳಸ್ತಾರೋ ಅದೇ ರೀತಿ ಬಾಡನ್ನ ಬಳಸುವಂತ. ಹಾಗಾಗಿ ಹಂಗಂತ ಬೇರೆ ಯಾರು ಬಳಸಲ್ಲ ಅಂತ ಏನಲ್ಲ. ಇಂಥ ನೆಲದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇಲ್ಲಿ ಒಂದಷ್ಟು ಚರ್ಚೆಗಳು ಬರ್ತವೆ ಸರ್, ಸಾಮಾಜಿಕ ಜಾಲತಾಣಗಳ ಚರ್ಚೆಗಳು ಬಂದಂತ ಸಂದರ್ಭದಲ್ಲಿ ಬಹುತೇಕರು ಕನ್ನಡ ಸಾಹಿತ್ಯ ಸಮ್ಮೇಳನ ತಾಯಿ ನುಡಿ ಹಾಗೆ ಖಂಡಿತವಾಗ್ಲೂ ನಾವು ತಾಯಿನಲ್ಲ, ನಮ್ದೇ ತಾಯಿ ನುಡಿ ನಾವು ಭಾವಿಸ್ಕೊಂಡಿದೀವಿ. ಆದ್ರೆ ಆಹಾರ ಪದ್ಧತಿಯಲ್ಲಿ ನಿಷೇಧ ಅಂತ ಪದವನ್ನ ಬಳಸ್ತಾರೆ ಸರ್ ಜೋಶಿ ಅವರು. ಏನ್ ಹೇಳ್ತೀರಿ ಸರ್ ಜೋಶಿ ಅವರು? ತಪ್ಪದು. ಜೋಶಿಯವರು ಆಲೋಚನಾ ಕ್ರಮನೇ ಆ ರೀತಿ ಇದೆ, ಮಡಿವಂತಿಗೆ ಕ್ರಮ. ಆದ್ರಿಂದ ಅವರು ಹೇಳುವಂಥದ್ದು ಸಹಜ. ಆದ್ರೆ ಅದಕ್ಕೆ ಪ್ರತಿಯಾಗಿ ನಾವೇನಿದ್ದೀವಿ, ನಮ್ಮ ಸಾಹಿತಿಗಳೇನಿದ್ದಾರೆ, ಅಲ್ಲಿ ಬರುವಂತ ಬುದ್ಧಿಜೀವಿ ವರ್ಗ ಏನಿದೆ, ಅವರ ನಿಲುವನ್ನ ವಿರೋಧಿಸ್ಬೇಕು, ಮತ್ತೆ ಆ ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅನ್ನೋದು ನನ್ನ ನಿಲುವು. ಈಗ ಒಂದು ಬೆಳವಣಿಗೆ ಆಗಿದೆ ಸರ್, ಒಂದಷ್ಟು ಹೋರಾಟಗಳು ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳು ಅಂತ ಅಂದಾಗ ಬಿಡು ಅಲ್ಲಿ ಮಾತ್ರ ಅನ್ನುವಂತ ಸ್ಥಿತಿ ಇದ್ರು ಇಡೀ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಒಂದು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸ್ತಾರೆ. ಅದಾದ ನಂತರ ಮತ್ತಷ್ಟು ತೀವ್ರ ಪ್ರತಿರೋಧ ವ್ಯಕ್ತ ಆಗುತ್ತೆ. ಅದಾದ ನಂತರ ಇದೇ ಜೋಶಿ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದಷ್ಟು ಡೀಟೇಲ್ಸ್ ಏನಿತ್ತು, ಅದರಲ್ಲಿ ಮದ್ಯ, ತಂಬಾಕು ಮತ್ತೆ ಮಾಂಸ ನಿಷೇಧ ಅಂತಿತ್ತು, ಅದರಲ್ಲಿ ಮಾಂಸವನ್ನ ತೆಗಿತಾರೆ. ಅಂದ್ರೆ ಮಾಂಸ ಈಗ ಮಾಡ್ಬೋದು ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಆದ್ರೆ ನಮ್ಗೆ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಇದು ಸಾಧ್ಯನಾ? ಖಂಡಿತವಾಗ್ಲೂ ಅವಕಾಶ ಸಿಗುತ್ತಾ ದ್ರಾವಿಡರಿಗೆ? ಖಂಡಿತ ಸಿಗುತ್ತೆ. ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು.
ಅವರು ಕೂಡ ತಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಳುವಂಥ ಸಂಕೇತ ಅದು. ಈ ನಮ್ಮ ಏನು ಸನ್ನಿವೇಶ ಇದೆ, ಪರಿಸರ ಏನಿದೆ, ನಮ್ಮ ಜನಾಂಗ ಏನಿದೆ, ಅದರಲ್ಲೂ ವಿಶೇಷವಾಗಿ ಮುದ್ದೆ ಅನಿವಾರ್ಯ. ಮಂಡ್ಯದಲ್ಲಿ ಮುದ್ದೆ ಇಲ್ಲದೆ ಯಾರೂ ಊಟ ಮಾಡೋದಿಲ್ಲ, ಅದೇ ರೀತಿ ಮಾಂಸ ಇಲ್ಲದೇನೂ ಕೂಡ ಯಾರೂ ಊಟ ಮಾಡೋದಿಲ್ಲ. ಹಾಗಾಗಿ ಏನು ಸ್ಥಳೀಯವಾದಂಥ ಆಹಾರ ಪದ್ಧತಿ ಇದೆ ಅದನ್ನು ಇಡೀ ರಾಜ್ಯಕ್ಕೆ ಪರಿಚಯ ಮಾಡ್ಕೊಳ್ಳೋವಂಥ ಕೆಲಸವನ್ನು ಜೋಶಿಯವರು ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಆಮೇಲೆ ಜೊತೆಗೆ ಏನು ಜಿಲ್ಲಾಧ್ಯಕ್ಷರುಗಳಿದ್ದಾರಲ್ಲ ಮತ್ತೆ ಸದಸ್ಯರುಗಳಿದ್ದಾರಲ್ಲ ಅವರು ಕೂಡ ಅದ್ರ ಬಗ್ಗೆ ಒತ್ತಾಯವನ್ನು ತರಬೇಕು. ಹಾಗಾದಾಗ ಮಂಡ್ಯದಲ್ಲೇ ಪರಿವರ್ತನೆ ಆಗಲಿ, ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ, ಅಲ್ಲಿ ಆಹಾರದ ಕ್ರಮದಲ್ಲಿ ಅಂತ ಅನ್ನೋದು ನನ್ನ ಅಭಿಲಾಷೆ. ಈ ದಿಕ್ಕಿನಲ್ಲಿ ಅವರು ಯೋಚನೆ ಮಾಡಬೇಕು ಎಲ್ಲರೂ ಕೂಡ. ಸರ್, ರಾಜ್ಯ ಸರ್ಕಾರದ ಒಂದು ಪಾಲಾದ್ರೆ ರಾಜ್ಯ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರರ ಒಂದು ಭಾಗ ಸರ್. ಒಂದು ದಿನದ ವೇತನವನ್ನು ಕೊಡಿದ್ರೆ ಹತ್ತತ್ರ 30 ಕೋಟಿ, ಅವ್ರ ಲೆಕ್ಕಾಚಾರ 30 ಕೋಟಿ ತೆರಿಗೆ ಅವ್ರದ್ದು ಒಂದು ದಿನದ ಸಂಬಳ, ಜೊತೆಗೆ ನಾವೆಲ್ಲರ ಸಾರ್ವಜನಿಕ ತೆರಿಗೆ ಹಣ. ಇಂಥದ್ರಲ್ಲಿ ಕೇವಲ ಒಂದು ವರ್ಗವನ್ನ ಓಲೈಸುವಂಥದ್ದು ಎಷ್ಟು ಸರಿ? ತಪ್ಪು. ಒಂದು ವರ್ಗವನ್ನು ಓಲೈಸುವಂಥದ್ದು ತಪ್ಪು. ಬಹುಪಾಲು ಏನು ಸರ್ಕಾರಿ ನೌಕರರಲ್ಲೇ ಬಹಳ ಜನ ಶೂದ್ರರು, ದ್ರಾವಿಡರು ಎಲ್ಲ ಇದ್ದಾರೆ. ಅವರು ಕೊಟ್ಟಂತ ಏನು ವೇತನದ ಹಣ ಸದುಪಯೋಗ ಆಗಬೇಕು ಅಂತ ಅಂದರೆ ನಮ್ಮ ಜನ ಸಂತೋಷ ಪಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ಅದು ಮಂಡ್ಯದಲ್ಲೇ ಆಗಬೇಕು. ಆ ಥರದ ಮಡಿವಂತಿಗೆ ಹೋಗಬೇಕು. ನಮ್ಮಲ್ಲಿ ಮಡಿವಂತಿಗೆ ಹೋಗಬೇಕು. ಮಡಿವಂತಿಗೆಗೂ ಸ್ವಚ್ಛತೆಗೂ ವ್ಯತ್ಯಾಸ ಇದೆ. ಸ್ವಚ್ಛತೆ ಇರಲಿ, ಮಡಿವಂತಿಗೆ ಬೇಡ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಒಟ್ಟಾರೆ ನಾವು ಅಂದಿನ ಕಾಲದಿಂದನೂ ಈ ವೈದಿಕತೆಯನ್ನು ಮೆರೆದಂಥವ್ರನ್ನ ವಿರೋಧಿಸ್ಕೊಂಡು ಬಂದಂಥವ್ರು ಬಸವಣ್ಣನವರು, ಅದಾದ ನಂತರ ಅಂಬೇಡ್ಕರ್ ಅವರು, ರಾಮ ಮನೋಹರ ಲೋಹಿಯಾರ್ ಅವರು, ಪೆರಿಯಾರ್ ಅವರು. ಇಲ್ಲಿ ನಮ್ಮ ಸ್ಥಳೀಯಕ್ಕೆ ಬಂದರೆ ಕರ್ನಾಟಕಕ್ಕೆ ಕುವೆಂಪು ಅವರವರು, ಪೂರ್ಣಚಂದ್ರ ತೇಜಸ್ವಿ ಅವರು, ಎಚ್ ನರಸಿಂಹಯ್ಯನವರು. ಸೊ ಇವರೆಲ್ಲರೂ ಹಾಕಿಕೊಟ್ಟಂಥ ಪಂಕ್ತಿಯನ್ನು ನಾವು ಯಾಕೆ ಸದುಪಯೋಗ ಪಡಿಸ್ಕೋತಾ ಇಲ್ಲ? ಹೌದೌದು. ಈಗ ನಮ್ಮಲ್ಲಿ ಆಲೋಚನಾ ಕ್ರಮ ಬದಲಾವಣೆ ಆಗಿದೆ, ಪರಿವರ್ತನೆಗಳು ಆಗ್ತಾ ಇದೆ, ಸ್ಥಿತ್ಯಂತರನೂ ಆಗ್ತಾ ಇದೆ. ಅದು ಯಾವುದೋ ಒಂದು ಅಂಡರ್ಗ್ರೌಂಡ್ ಲೆವೆಲ್ ಅಂತ ಅಂತಾರಲ್ಲ, ನಮ್ಮ ಯುವಕರಲ್ಲಿ ಅನೇಕ ಜನ ಈಗ ಅದನ್ನು ಪ್ರಾಯಶಃ ಕುವೆಂಪು ಅವರ ಒಂದು ಸಿದ್ಧಾಂತಗಳು, ಅವರ ಆಲೋಚನೆಗಳು ಕುವೆಂಪು ಅವ್ರ ಕಾಲದಲ್ಲೇ ಅನುಷ್ಠಾನಕ್ಕೆ ಬರಲಿಲ್ಲ ಅಂತ ಅನಿಸ್ತದೆ. ಆದ್ರೆ ಈಗ ಕುವೆಂಪು ಸರ್ವವ್ಯಾಪಿ ಆಗಿದ್ದಾರೆ. ನಮ್ಮ ಆಲೋಚನಾ ಕ್ರಮದಲ್ಲಿ, ನಮ್ಮ ಯುವಕರು ಮಾಡ್ತಾ ಇರುವಂತ ಆಲೋಚನಾ ಕ್ರಮದಲ್ಲಿ ಕುವೆಂಪು ಅನುಷ್ಠಾನಕ್ಕೆ ಬಂದಿದ್ದಾರೆ. ವಾಸ್ತವಿಕವಾಗಿ ಕೆಲವು ವಿಚಾರಗಳನ್ನ ನಾವು ಓದಿದಂತ ಸಂದರ್ಭದಲ್ಲಿ ಕುವೆಂಪುರವರು ಆ ಮಟ್ಟದ ಪ್ರವರ್ಧಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಅದ್ಯಾವುದೋ ವೈದಿಕ ಪಿಂಡನೆ ಇರಬೇಕು ಅನ್ನುವಂತ ಒಂದು ಆಪಾದನೆಗಳನ್ನು ಸಹ ಅವರು ಮಾಡ್ತಾರೆ. ನಾನು ಡಾಕ್ಟರ್ ಪ್ರಭುಶಂಕರ್ ಅವರ ಲೇಖನ ಇರಬೇಕು, ಒಮ್ಮೆ ಓದ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಗಮನಕ್ಕೆ ಬಂತು, ಏನಪ್ಪಾ ಅವನು ಏನೇನೋ ಬರಿತಾ ಇದ್ದಾನೆ, ನೀವ್ ಯಾರು ವಿರೋಧ ಪಡಿಸಲ್ವಾ ಅಂತ ಅಂದಂತ ಸಂದರ್ಭದಲ್ಲಿ ಅದು ಕಿವಿಗೆ ಬಿದ್ದಂತ ಅವ್ರ ಶಿಷ್ಯಂದ್ರು ಬಂದು ಮಾತಾಡ್ತಾರಂತೆ. ಗುರುಗಳೇ, ನಿಮ್ ಬಗ್ಗೆ ವೈದಿಕರು ಏನೇನೋ ಕೆಡ್ತಾಗ ಮಾತಾಡ್ತಾ ಇರ್ತಾರೆ, ಆಗ ನೀವು ಒಂದು ಉತ್ತರ ಕೊಡ್ಬೇಕು ಅಂತ. ಒಂದು ಗಂಭೀರವಾದ ಇದು. ಎಷ್ಟು ಅಂದ್ರೆ ಆಲೋಚನೆ ಮಾಡ್ಬೇಕು. ಕುವೆಂಪು ಸ್ಪಷ್ಟವಾಗಿ ಹೇಳ್ತಾರೆ, ನೋಡ್ರಪ್ಪ, ನಾವೇನು ಈಗ ಕಚ್ಚೆ ಪೊಡೆ ಅಂತೀವಲ್ಲ, ಒಂದು ನಿಕ್ಕರ್ ಹಾಕೊಂಡಿರೋ ಹತ್ರ ನಾನು ಕುಸ್ತಿ ಮಾಡ್ಬೋದು, ಅದು ಇಲ್ಲದೆ ಏನ್ ಕುಸ್ತಿ ಮಾಡ್ಬೇಕು ಅಂತ ಎಷ್ಟೊಂದು ಅದ್ರಲ್ಲಿ ವಿಚಾರ ಅಡಗಿತ್ತು. ಇಂತ ಕುವೆಂಪುರವರ ಮಾರ್ಗದರ್ಶನದಲ್ಲಿ ದ್ರಾವಿಡರು ಅನ್ನುವಂಥವ್ರು ಯಾಕೆ ಎಚ್ಚೆತ್ಕೋತಾ ಇಲ್ಲ? ಯಾಕೆ ಕೇವಲ ಸಸ್ಯಾಹಾರ, ಮಾಂಸಾಹಾರ ಅನ್ನುವಂಥದ್ದು ಅಷ್ಟೊಂದು ಹೊಲ್ಸು ಅನ್ನುವಂಥದ್ದು ಯಾಕೆ? ಹೌದೌದು. ನಮ್ಮಲ್ಲಿ ವಿಶೇಷವಾಗಿ ಕುವೆಂಪು ಅವರೇ ಮಾಂಸಾಹಾರವನ್ನ ಬಳಸ್ತಾ ಇದ್ರು. ಹೌದು. ಈ ಕೆಲವರು ಏನ್ ಮಾಡಿದ್ರು ಅಂದ್ರೆ ರಾಮಾಯಣ ದರ್ಶನಂ ಬರೆಯುವಾಗ ಕುವೆಂಪು ಅವರು ಮಾಂಸಾಹಾರವನ್ನ ತಿಳಿಸಿದ್ರು ಅಂತ ಅನ್ನೋ ಒಂದು ವದಂತಿಯನ್ನ ಹಬ್ಸಿದ್ರು. ಖಂಡಿತವಾಗ್ಲೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹೌದು, ಅದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಈ ರೀತಿ ಅವ್ರನ್ನೂ ಮುಡಿವಂತರನ್ನಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆಮೇಲೆ ಶೂದ್ರ ವಿರೋಧಿ ಆಗಿ ಪರಿವರ್ತಿಸುವಂತ ಕೆಲಸವನ್ನ ನಾಜೂಕಾಗಿ ಮಾಡ್ಕೊಂಬತ್ತಾರೆ. ನಮ್ ಜನ ನಮ್ಮಲ್ಲಿ ಅರ್ಥವಾಗೋದಿಲ್ಲ, ಶೂದ್ರ ವರ್ಗಕ್ಕೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಆ ನಾಜೂಕನ್ನ ಚೆನ್ನಾಗಿ ಆ ಒಂದು ಕೃತ್ರಿಮತೆ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಈಗ ರಾಮಾಯಣ ದರ್ಶನಮ್ನೇ ತಗೊಳ್ಳಿ, ಅಲ್ಲಿ ಇರ್ಬೋದು, ಅಥವಾ ಮೂಲ ರಾಮಾಯಣ ವಾಲ್ಮೀಕಿ ರಾಮಾಯಣ ತಗೊಳ್ಳಿ, ಅದ್ರಲ್ಲೂ ಸಹ ಮಾಂಸಾಹಾರ, ರಾಮ ಸೀತೆ ಮಾಂಸಾಹಾರ ಮಾಡುವಂತದ್ದು ಇತ್ತೀಚೆಗೆ ತಗೊಳ್ಳಿ ಸರ್. ಈಗಲೂ ರಾಮರಸ ಅನ್ನುವಂಥದ್ದು ಜನಜನಿತ. ಸೊ ಯಾಕೆ ಬಂತು ರಾಮ ರಸ, ಯಾಕೆ ಬಂತು ಅಂದ್ರೆ ಅವೆಲ್ಲ ಹಿಂದೆ ನಡೆದಿರುವಂತದ್ದೇನೆ, ಈಗ ಮಾತ್ರ ನಿಷೇಧ ಅನ್ನುವಂಥದ್ದು. ಹೌದೌದು. ಇದು ಎಷ್ಟು ಔಚಿತ್ಯ. ರಾಮನು ಕೂಡ ಬೇಟೆ ಆಡ್ತಾ ಇದ್ದಂಥವನು, ಮಾಂಸಾಹಾರವನ್ನ ಬಳಸ್ತಾ ಇದ್ದವನು, ಅವನು ಕ್ಷತ್ರಿಯ ಅಂತ ಅಂದ್ಬಿಟ್ಟು ಇದನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ರಾಮನ ಕಾಲದಲ್ಲೇ ಬೇಟೆ ಆಡುವಂತ ಒಂದು ಇದಿತ್ತು. ರಾಮನು ಕೂಡ ಮಾಂಸ ಭಕ್ಷಣೆಯನ್ನ ಮಾಡ್ತಾ ಇದ್ದ.
ಈ ಕೆಲವು ಸಾರಿ ಮಾಧ್ಯಮಗಳು ಮತ್ತೆ ಒಂದು ಈ ಮಡಿವಂತ ವರ್ಗ ಇದೆಯಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಈ ರಾಮನನ್ನ ತಗೊಂಡೋಗ್ಬಿಟ್ಟು ಅವನ್ನ ಮಾಂಸಾಹಾರಿನೇ ಅಲ್ಲ, ಆತ ಸಸ್ಯಾಹಾರಿ ಹಾಗೆ ಅಂತ ಅನ್ನೋ ರೀತಿನಲ್ಲಿ ಇದು ಮಾಡ್ತಾ ಇದ್ದಾವೆ. ವಾಸ್ತವಿಕವಾಗಿ ಎಲ್ಲರೂ ಕೂಡ ಮಾಂಸಾಹಾರವನ್ನ ಬಳಸ್ತಾ ಇದ್ರು. ಪುರಾಣ ಇತಿಹಾಸ ತಗೊಂಡಾಗ ನಾವು ಹಲವಾರು ಪುಸ್ತಕಗಳನ್ನ ಗಮನಿಸಿದಾಗ ಚಾರಿತ್ರಿಕವಾಗಿ ಖಂಡಿತವಾಗ್ಲೂ ಮಾಂಸಾಹಾರ ಇಲ್ಲದೆ ಇದ್ದಂತ ಜನನೇ ಮತ್ತೆ ಆ ಕಾಲಘಟ್ಟನೇ ಇಲ್ಲ. ಒಂದು ಸಣ್ಣ ಸೂಚನೆ ಕೊಡ್ತೀನಿ, ನಮ್ಮ ಜೋಶಿ ಅವರು ಎಲ್ಲಾದ್ರೂ ಮಾಂಸದ ರುಚಿ ನೋಡ್ಲಿ, ಮಾಂಸದ ರುಚಿ ನೋಡ್ಲಿ, ಗೊತ್ತಾಗುತ್ತೆ ಬಾಡು ಅಂತ ಅಂದ್ರೆ ಎಷ್ಟು ನಮ್ಮಲ್ಲಿ ಅನೇಕ ಸರಿ ನಮ್ಮ CPK ಅವರು ಹೇಳ್ತಾರೆ, ಬಾಡೆಂದರೆ ಬಾನವರೆಗೂ ಹಾರುವೇನು ಅಂತ ಅಂದ್ಬಿಟ್ಟು ಅಷ್ಟ್ರ ಮಟ್ಟಿಗೆ ಅವರೇ ಲಿಪ್ತರಾಗೋಯ್ತಾರೆ ಅಂತ ಅನ್ನಿಸ್ತದೆ. ಬಾಡೆ ನಮ್ಗಾಡು ಅಂತ ಅನ್ನೋದು ನಮ್ಮ ಯುವಕರ ಘೋಷಣೆ ಈಗ. ಹಾಗಾಗಿ ನಮ್ಮ ಯುವ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಮಾಜ ಬದಲಾವಣೆ ಆಗ್ತಾ ಇರೋದನ್ನ, ಸ್ಥಿತ್ಯಂತರ ಆಗೋದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಮಂಡ್ಯನೇ ಈ ಸ್ಥಿತ್ಯಂತರಕ್ಕೆ ಸಂಕೇತ ಆಗ್ಬೇಕು. ಅಂದ್ರೆ ಒಟ್ಟಾರೆ ತಾವು ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ರಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವಂತಹ ಸಮ್ಮೇಳನದಿಂದನೇ ಆರಂಭ ಆಗಲಿ ಅಂತ, ಬಾಡೂಟ ಬಾಡಿಲ್ಲ ತೋಟ ಶುಭಾರಂಭ ಆಗಲಿ ಅಂತ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಹೌದು. ಈಗ ವಿಧಾನಸೌಧದಲ್ಲೂ ಕೂಡ ಆ ರೀತಿಯ ಮಡಿವಂತಿಕೆ ಇದೆ. ವಿಧಾನಸೌಧದಲ್ಲಿ ಬಾಡೂಟ ಮಾಡುವಂತದ್ದು ಅಪರಾಧ ಅಂತ ಅನ್ನೋ ರೀತಿಯ ಮಡಿವಂತಿಕೆ ಇದೆ. ಆಹಾರಕ್ಕೆ ಯಾವುದೇ ರೀತಿ ಅಭ್ಯಂತರಗಳಿಲ್ಲ. ಅದು ವಿಧಾನಸೌಧ ಆಗ್ಬೋದು, ಯಾವುದೇ ಸರ್ಕಾರಿ ಕಚೇರಿ ಆಗ್ಬೋದು, ಎಲ್ಲಾದ್ರೂ ಆಗ್ಬೋದು. ಅವ್ರಿಗೆ ಇಚ್ಛೆ ಪಟ್ಟಂತ ಆಹಾರವನ್ನ ಬಳಸೋದಿಕ್ಕೆ ಅವ್ರಿಗೆ ಹಕ್ಕಿದೆ. ಅದರಲ್ಲಿ ಯಾವುದೇ ನಿಷೇಧ ಇರಬಾರ್ದು. ನಿಷೇಧ ಇತ್ತು ಒಂದ್ ಕಾಲದಲ್ಲಿ, ಈಗ ಆ ನಿಷೇಧಗಳೆಲ್ಲ, ಈಗ ಉದಾಹರಣೆಗೆ ಏನು ಟೋಟಮ್ ಅಂಡ್ ಟ್ಯಾಬೂಸ್ ಅಂತ ಅಂದ್ಬಿಟ್ಟು ಕರೀತಾರೆ ಸೋಷಿಯಾಲಜಿನಲ್ಲಿ, ಆಂಥ್ರೋಪಾಲಜಿನಲ್ಲಿ. ಈಗ ಆ ಥರದ ಇದು ಇಲ್ಲ, ನಿಷೇಧ ಇಲ್ಲ. ಮುಕ್ತವಾಗಿ ಯಾರು ಬೇಕಾದ್ರೂ ಊಟ ಮಾಡ್ಬೋದು, ಆದ್ರೆ ಆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಅದು ಸಸ್ಯಾಹಾರ ಆಗಿರ್ಬೋದು, ಮಾಂಸಾಹಾರ ಆಗಿರ್ಬೋದು, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಅವ್ರ ಇಚ್ಛೆಯಂತೆ ಅವ್ರಿಗೆ ಆಹಾರ ಸೇವಿಸೋದಕ್ಕೆ. ಆಮೇಲೆ ನಮ್ಮ ಶೂದ್ರ ವೈದಿಕರವರಲ್ಲ ವಿಧಾನಸೌಧದಲ್ಲಿ ಇರುವಂತವ್ರು, ಅವರು ಮತ್ತೆ ಏನು ಪುರೋಹಿತಶಾಹಿಗೆ ಮಣೆ ಹಾಕೋದನ್ನ ಮೊದಲು ಬಿಡ್ಬೇಕು. ಅದನ್ನ ಪೂಜೆ ಮಾಡೋದು ಮಾಡ್ಕೊಳ್ಳಿ, ಅವ್ರು ಯಾರು ಬೇಡ ಅಂತ ಅಂತಾರೆ. ಅದಕ್ಕೆ ಪುರೋಹಿತನೇ ಬಂದು ಮಂತ್ರ ಘೋಷಿಸ್ಬೇಕು ಅಂತ ಏನು ವಿಚಾರಗಳು ಬಹಳಷ್ಟು ವಿಸ್ತಾರವಾಗಿದೆ. ಎಷ್ಟೊತ್ತು ಮಾತಾಡೋದನ್ನು ಸಮಯ ಆಗೋದೇ ಇಲ್ಲ. ತುಂಬಾ ತಿಳ್ಕೊಳ್ಬೇಕಾದಂಥದ್ದು ಬಹಳಷ್ಟಿದೆ. ಆದ್ರೆ ಸೂಕ್ಷ್ಮವಾಗಿ ನಾವು ಗಮನಿಸಿದ ಸಂದರ್ಭದಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ವೈದಿಕ ಶೂದ್ರರು ಅಂತ. ಇದೆಲ್ಲ ಒಂದ್ ಕಡೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಶೂದ್ರರಾದಂಥವ್ರು ಒಟ್ಟಾರೆ ಈ ವೈದಿಕತೆಯನ್ನ ಅವ್ರು ಬಳಸ್ಕೊಳ್ಳಿ, ಆದ್ರೆ ಬೇರೆಯವ್ರ ಮೇಲೆ ಹೇರಬಾರ್ದು. ಹೇರುವಂತದ್ದು ಇದೆಯಲ್ಲ, ಅದು ದೊಡ್ಡ ಅಪರಾಧ ನನ್ನ ಮಟ್ಟಿಗೆ. ಬೇರೆಯವ್ರ ಮೇಲೆ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯವನ್ನ ಬೇರೆಯವ್ರ ಮೇಲೆ ಹೇರುವಂತದ್ದು ದೊಡ್ಡ ಅಪರಾಧ. ಆ ನಿಟ್ಟಿನಲ್ಲಿ ಜೋಶಿಯವರು ಇರ್ಬೋದು, ಅಥವಾ ವೈದಿಕರು ಇರ್ಬೋದು, ಅಥವಾ ಬ್ರಾಹ್ಮಣ್ಯ ಅನ್ನುವಂಥದ್ದು, ನಾನು ಖಂಡಿತವಾಗ್ಲೂ ಬ್ರಾಹ್ಮಣರನ್ನ ತಗೊಳ್ಳಲ್ಲ. ಸೊ ಬ್ರಾಹ್ಮಣ್ಯವನ್ನ ಹೇರುವಂತದ್ದು ಇದೆಯಲ್ಲ, ಅದು ಶುದ್ಧ, ಆಮೇಲೆ ದೊಡ್ಡ ಅಪರಾಧ ಅಂತ. ಬ್ರಾಹ್ಮಣ್ಯವನ್ನ ಬಿಟ್ಟ ಬ್ರಾಹ್ಮಣರು ಇದ್ದಾರೆ. ಹೌದು, ಖಂಡಿತ ಇದ್ದಾರೆ. ಮೂರ್ತಿಯವರು ಇದ್ರು. ಹೌದೌದು. ಬ್ರಾಹ್ಮಣ್ಯವನ್ನ ಬಿಟ್ಟ ಬ್ರಾಹ್ಮಣರು ಇದ್ದಾರೆ, ಮಡಿವಂತಿಕೆಯನ್ನ ಬಿಟ್ಟಂತ ಬ್ರಾಹ್ಮಣರು ಇದ್ದಾರೆ. ನಮ್ಮ ಶೂದ್ರ ರೀತಿಯಲ್ಲೇ ದುಡಿಯುವಂತ ಶ್ರಮಿಕ ವರ್ಗನೂ ಇದೆ. ಅಂತವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಒಂದಷ್ಟು ಜನ ಇದ್ದಾರೆ. ಹೌದೌದು, ಹೆಸರು ಬೇಡ, ಸುಮಾರು ಜನ ನಮ್ಮ ಚನ್ನಪಟ್ಟಣದಲ್ಲಿ ಇದ್ದಾರೆ. ಹೌದು, ತುಂಬಾ ಅತ್ಯಾತ್ಮೀಯರು ಅವರೆಲ್ಲ. ಅವರೆಲ್ಲವನ್ನು ಹೊರಗಡೆ ಬಂದ್ರೆ ಅವ್ರ ಮನೇಲಿ ಏನೇ ಇರ್ಬೋದು, ಹೊರಗಡೆ ಬಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗ್ತಾರೆ ಅವರು. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಏನು ಈ ಮಡಿವಂತಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಇಟ್ಕೊಳ್ಳಿ. ಮಾಂಸಾಹಾರ ನಿಷೇಧ ಅನ್ನುವಂಥದ್ದನ್ನ ಖಂಡಿತ ಮಾಡಬಾರ್ದು. ಆಹಾರಗಳಲ್ಲಿ ಅದು ಒಂದು. ಇವತ್ತು ಬಹುತೇಕ ಮಂದಿ ಶ್ರಮಿಕ ವರ್ಗ ಬಳಸುವಂತ ಆಹಾರ ಮಾಂಸಾಹಾರ. ಹಾಗಾಗಿ ಈ ಸಮ್ಮೇಳನದ ಮೂಲಕ ಪ್ರೊಫೆಸರ್ ಶಿವನಂಜಯ್ಯ ಸರ್ ಹೇಳಿದಾಗೆ ಇಲ್ಲಿಂದನೇ, ಮಂಡ್ಯದಿಂದನೇ ಆರಂಭ ಆಗಬೇಕು. ಮಂಡ್ಯ ಗಂಡು ಮೆಟ್ಟಿದ ನಾಡು, ಸಕ್ಕರೆ ನಾಡು, ಬಾಡಿನ ನಾಡು ಅಂತಲೂ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇಲ್ಲಿಂದ ಆರಂಭವಾಗಿ ಮುಂದಿನ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಸಹ ಬಾಡೂಟ ಮತ್ತು ಬಾಡಿಲ್ಲದೂಟ ಎರಡೂ ಆಗಬೇಕು. ಇದು ನಮ್ಮ ಹಕ್ಕು, ನಮ್ಮ ಹಕ್ಕೊತ್ತಾಯ. ನಮ್ಮ ತೆರಿಗೆ ಹಣದಿಂದ ತಗೋತಾ ಇರುವಂಥದ್ದು ಒಂದು ವರ್ಗಕ್ಕೆ ಸೀಮಿತ ಆಗಬಾರ್ದು ಅನ್ನುವಂಥದ್ದನ್ನ ಪ್ರೊಫೆಸರ್ ಶಿವನಂಜಯ್ಯ ಸರ್ ಇಷ್ಟೊತ್ತು ಹೇಳಿದ್ದಾರೆ. ಇದಕ್ಕೆಲ್ಲ ಬಹಳ ಮುಖ್ಯವಾಗಿ ಇದೊಂದು ಈ ಸಾಹಿತ್ಯ ಸಮ್ಮೇಳನ ಆರಂಭವಾದ ನಂತರ ಈ ಬಾಡೂಟ ಮತ್ತೆ ಬಾಡಿಲ್ಲದೂಟ ಅನ್ನುವಂಥದ್ದನ್ನ ದ್ರಾವಿಡ ಕನ್ನಡಿಗರು ಅನ್ನುವಂಥವ್ರು ಹುಟ್ಟಾಕಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಪತ್ರಕರ್ತರು ಮತ್ತೆ ಹಿರಿಯ ಸಾಹಿತಿಗಳಾದಂತಹ ಪಾರ್ವತೀಶ್ ಬಿಳಿದಾಳೆ, ನಮ್ಮ ಮಂಡ್ಯ ಹನಕೆರೆಯ ಅಭಿಗೌಡ, ಅಂದ್ರೆ ದ್ರಾವಿಡ ಕನ್ನಡಿಗರ ನೇತಾರರು,
ಚಳುವಳಿ ನೇತಾರರು ಇಂತಹ ಹಲವಾರು ಮಂದಿ ಬಾಡೂಟ ಮತ್ತು ಬಾಡಿಲ್ಲದೂಟ ಅನ್ನುವಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಇದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆಗಿರುವಂತಹ ಮಹೇಶ್ ಜೋಶಿ ಅವರು ಒಂದು ಪದವನ್ನು ಈಗ ಅವರ ಲಿಸ್ಟಲ್ಲಿದ್ದಂಥ ಮದ್ಯ, ಮಾಂಸ, ತಂಬಾಕು ಅನ್ನುವಂಥದ್ರಲ್ಲಿ ಮಾಂಸವನ್ನು ತೆಗೆದಿದ್ದಾರೆ. ಅಂದರೆ ಮಾಂಸ ಬಳಸ್ಬೋದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಅಷ್ಟಕ್ಕೆ ಸೀಮಿತ ಆಗದೇನೆ ಆ ಕಾರ್ಯಕ್ರಮದಲ್ಲಿ ಆರಂಭ ಆಗಬೇಕು, ಮಾಂಸದ ಅಡುಗೆ ಆಗಲೇಬೇಕು, ಮಾಂಸದೂಟ ಮಾಡಲೇಬೇಕು, ಈ ನಿಟ್ಟಿನಲ್ಲಿ ನಮ್ಮ ತೆರಿಗೆ ಹಣ, ನಮ್ಮ ಹಕ್ಕು, ನಾವು ಪ್ರತಿಪಾದಿಸಿದಂಥ ಹಕ್ಕು ನಮ್ಗೆ ಅದು ಆಗಬೇಕು ಅನ್ನುವಂಥ ಮಾತನ್ನ ಶಿವನಂಜಯ ಸರ್ ಹೇಳಿದ್ದಾರೆ. ಹಲವಾರು ದ್ರಾವಿಡರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ಎಲ್ಲ ಶ್ರಮಿಕ ವರ್ಗ ಮತ್ತು ವಿಚಾರವಂತರಿಗೆ ಈ ನಮ್ಮ ಕರ್ನಾಡು ಟಿವಿ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ ನಮಸ್ಕಾರ.